ಪರಪ್ಪನಗ್ರಹಾರ ಜೈಲಲ್ಲಿ ಖೈದಿಗಳ ಕೈಯಲ್ಲಿ ಮೊಬೈಲ್. ಗ್ಯಾರಂಟಿ ನ್ಯೂಸ್ ವರದಿಗೆ ಅಧಿಕಾರಿಗಳು ಕೊನೆಗೂ ಕೂಡ ಎಚ್ಚುತ್ತಿದ್ದಾರೆ. ವರದಿ ಕೊಡಿ ಅಂತ ಕಾರಾಗೃಹದ ಎಡಿಜಿಪಿ ದಯಾನಂದ್ ಅವರು ಕಾರಾಗೃಹಕ್ಕೆ ಇದೀಗ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೈಲು ಅಧಿಕಾರಿಗಳ ವಿರುದ್ಧ ಮತ್ತೆ ಎಡಿಜಿಪಿ ದಯಾನಂದ್ ಗರಂ ಆಗಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿ ಖೈದಿಗಳ ಬಿಂದಾಸ್ ಲೈಫ್ಗೆ ಸಂಬಂಧಪಟ್ಟಂತೆ ಮತ್ತು ವಿಚಾರಣಾ ದಿನ ಖೈದಿಗಳು ಸಜಾ ಖೈದಿಗಳ ಕೈಯಲ್ಲಿ ಮೊಬೈಲ್ ತಾಂಡವ ಆಡ್ತಾ ಇದೆ. ಹಿಂದೆ ಕೂಡ ಇಂಥದ್ದೇ ಹಲವು ಕೇಸ್ಗಳಾಗಿದ್ರು ಕೂಡ ಅದರ ವಿರುದ್ಧ ಕ್ರಮವ ತಗೊಂಡಿಲ್ಲ, ಬ್ರೇಕ್ ಬಿದ್ದಿಲ್ಲ ಅವಕ್ಕೆ. ಉಗ್ರರ ಕೈಗೂ ಸ್ಮಾರ್ಟ್ ಫೋನ್ಗಳು ಸಿಗ್ತಾ ಇದೆ. ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದ ಕೊಲೆ ಆರೋಪಿ, ಹಣಕ್ಕಾಗಿ ಉದ್ಯಮಿಗೆ ಬೆದರಿಕೆ ಹಾಕೋ ಡ್ರಗ್ ಪೆಡ್ಲರ್, ಎಲ್ಲರ ಕೈಯಲ್ಲೂ ಮೊಬೈಲ್. ಸಂಬಂಧಿಕರ ಬಳಿ ಫೋನ್ನಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೈಕೋ ಮಾತಾಡ್ತಾ ಇದ್ದಾನೆ. ಈ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ನೋಡಿ, ಖೈದಿಗಳಿಗೆ ಎಲ್ಲಿಂದ ಫೋನ್ ಬರ್ತಾ ಇದೆ, ಯಾರು ತಂದು ಕೊಡ್ತಾ ಇದ್ದಾರೆ, ಅಲ್ಲಿ ಹೇಗೆ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವರದಿಗೆ ಸೂಚನೆ ಕೊಡಿ ಅಂತ ಈಗ ಗರಂ ಆಗಿದ್ದಾರೆ ಎಡಿಜಿಪಿ ದಯಾನಂದ್ ಅವರು. ಬೆಳಗ್ಗೆಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಬಹಳ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಿಮ್ಮ ಗಮನದಲ್ಲಿರಲಿ, ಪರಪ್ಪನ ಅಗ್ರಹಾರದಿಂದ ನಿಂತ್ಕೊಂಡು ನಿಮ್ಗೆ ಏನಾದರೂ ನಾವು ಸುದ್ದಿ ಕೊಡಬೇಕು, ನಮ್ಮ ರಿಪೋರ್ಟರ್ಸ್ಗಳು ಅಲ್ಲಿಂದ ಲೈವ್ ಕೊಡಬೇಕು, ಫೋನಲ್ಲಿ ಮಾತಾಡಬೇಕು, ಫೋನ ಕೊಡಬೇಕು ಅಂದರೆ ನೆಟ್ವರ್ಕೇ ಸಿಗಲ್ಲ. ಕಂಪ್ಲೀಟಾಗಿ ಜಾಮರ್ ಹಾಕಿರ್ತಾರೆ. ಅಂಥ ಕಡೆಗಳಲ್ಲಿ ಒಳಗಿರೋ ಅಪರಾಧಿಗಳಿಗೆ ಮತ್ತು ತನಿಖೆಯನ್ನು ಎದುರಿಸ್ತಾ ಇರುವ ಆರೋಪಿಗಳ ಕೈಲಿ ಸ್ಮಾರ್ಟ್ ಫೋನ್ಗಳು ಎಗ್ಗಿಲ್ಲದ ಇದ್ದಾವೆ. ಒಬ್ಬೊಬ್ಬರ ಹತ್ರ 2-3 ಫೋನ್ಗಳಿದ್ದಾವೆ. ಐಫೋನ್ ಬೇಕಾ, ಆಂಡ್ರಾಯ್ಡ್ ಫೋನ್ಗಳು ಬೇಕಾ, ಅದರಲ್ಲಿ ಯಾವ ಸೀರೀಸ್ ಬೇಕು, ಎಲ್ಲವೂ ಸಿಗ್ತವೆ. ಟೆರರಿಸ್ಟ್ ಕೈಯಲ್ಲೂ ಕೂಡ ಫೋನ್ ಇದೆ. ಆರಾಮಾಗಿ ಕಾಫಿಯನ್ನ ಹಿರುತ್ತಾ ಎಂಜಾಯ್ ಮಾಡ್ತಾ ವಿಡಿಯೋ ಕಾಲ್ನಲ್ಲಿ ಹೆಂಡತಿ ಜೊತೆಗೋ ಅಥವಾ ಸಂಬಂಧಪಟ್ಟವ್ರ ಜೊತೆಗೋ ಮಾತಾಡ್ತಾ ಇರೋ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ನಿಮ್ಮೆಲ್ರಿಗೂ ಗೊತ್ತು. ಹೆಣ್ಮಕ್ಳಿಗೆ ಅವನ ಹೆಸರು ಕೇಳಿದ್ರೆ ಸಾಕು ಭಯ ಬರುತ್ತೆ. ಅಂತವ ಕೂಡ ಒಳ್ಳೆ ವೈಟ್ ಡ್ರೆಸ್ಸಲ್ಲಿ ಪೊಲಿಟಿಷಿಯನ್ಸ್ ರೀತಿಯಲ್ಲಿ ಬಟ್ಟೆ ಹಾಕೊಂಡು ತಮ್ಮ ನೆಂಟರಿಸ್ಟ್ರಿಗೆ ಫೋನ್ ಮಾಡ್ತಾನೆ. ಆರೋಪ ಎದುರಿಸ್ತಾ ಇರೋ ಎಷ್ಟೋ ಜನ, ಅಂದರೆ ತನಿಖೆಯನ್ನು ಎದುರಿಸ್ತಾ ಇರೋರು ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಸಿಗ್ತಾ ಇದೆ? ಪರಪ್ಪನ ಅಗ್ರಹಾರ ಜೈಲು ಸ್ವರ್ಗ ಆಗಿದೆ. ಯಾರಿಗೆ? ಟೆರರಿಸ್ಟ್ಗಳಿಗೆ, ಯಾರಿಗೆ? ಅಪರಾಧಿಗಳಿಗೆ, ಯಾರಿಗೆ? ಮರ್ಡರ್, ದರೋಡೆ, ಕಳ್ತನ ಇಂಥ ಕೇಸ್ಗಳಲ್ಲಿ ತನಿಖೆ ಎದುರಿಸ್ತಾ ಇರೋ ಆರೋಪಿಗಳಿಗೆ ಸ್ವರ್ಗ. ಅದು ಏನಿರಬೇಕಪ್ಪ ಅಲ್ಲಿ ಅಂದರೆ ಬರೀ ದುಡ್ಡಿರ್ಬೇಕಷ್ಟೆ. ನಿಮ್ಮ ಬಳಿ ದುಡ್ಡಿದ್ರೂ ಕೂಡ, ದುಡ್ಡಿದ್ರೆ ಸಾಕು, ಟೆರರಿಸ್ಟ್ಗಳಿಗೂ ಆತಿಥ್ಯ ಸಿಗತ್ತೆ ಜೈಲಲ್ಲಿ. ಇದು ಪರಪ್ಪನ ಅಗ್ರಹಾರದ ಕಥೆ. ಇದು ಮನಪರಿವರ್ತನಾ ಕೇಂದ್ರ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಂಡಿದ್ದಾರಲ್ಲ ಪರಪ್ಪನ ಅಗ್ರಹಾರದ ಮುಂದೆ ಗೋಡೆಗಳಲ್ಲಿ, ಅಲ್ಲಿ ಆ ಕಥೆ ಇದು. ಸಾಲು ಸಸ್ಪೆಂಡ್ಗಳಾದರೂ ಕೂಡ ಜೈಲಧಿಕಾರಿಗಳು ಬುದ್ಧಿ ಕಲಿತಾ ಇಲ್ಲ. ದರ್ಶನ್ ನಾಗನ ಫೋಟೋ ವೈರಲ್ ಆಗಿ 17 ಮಂದಿ ಸಸ್ಪೆಂಡ್ ಆಗಿದ್ರು, ಆದರೂ ಬುದ್ಧಿ ಕಲ್ತಿಲ್ಲ. 2024ರಲ್ಲಿ ದರ್ಶನ್ ಕೇಸ್ ಹೊರ ಬಂದರೂ ಕೂಡ ಬುದ್ಧಿ ಕಲ್ತಿಲ್ಲ. ಕಲ್ತಿದ್ದಾರೆ, ದರ್ಶನ್ ಕೇಸಲ್ಲಿ ಮಾತ್ರ ಬುದ್ಧಿ ಕಲ್ತಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಮಾತ್ರ. ಮೊನ್ನೆ ತಾನೇ ಗುಬ್ಬಚ್ಚಿ ಸೀನಾ ತನ್ನ ಬಾಲಂಗೋಚಿಗಳ ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ, ಫೋಟೋ ಶೂಟ್ ಆಗಿತ್ತು. ಎಲ್ಲ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ದರ್ಶನ್ ನಾಗನ ಫೋಟೋ ವೈರಲ್ ಆಗಿತ್ತು. ಈ ಸಂದರ್ಭದಲ್ಲಿ 17 ಜನರ ಸಸ್ಪೆಂಡ್ ಕೂಡ ಆಗಿತ್ತು. ಬುದ್ಧಿ ಕಲ್ತಿಲ್ವ ಅಧಿಕಾರಿಗಳು ಅಂದರೆ ಡೆಫಿನೆಟ್ ಆಗಿ ಕಲ್ತರು. ಹೆಂಗಪ್ಪ ಅಂದರೆ ದರ್ಶನ್ ಕೇಸ್ನಲ್ಲಿ ಮಾತ್ರ ಬುದ್ಧಿ ಕಲ್ತಿದ್ದಾರೆ. ದರ್ಶನ್ಗೆ ಒಂದು ಬೆಡ್ಶೀಟ್ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಂದು ತಲೆದಿನ ಕೊಡೋಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಕೊಡ್ತಾ ಇಲ್ವಂತೆ. ಅವ್ರು ಇದೇ ಪ್ರಸ್ತಾಪ ಮಾಡಿ 2-3 ಬಾರಿ ಕೋರ್ಟ್ ಮೆಟ್ಟಿಲೇರಿದ್ರು. ಏನಾಗ್ತದೆ ಪರಪ್ಪನ ಅಗ್ರಹಾರದಲ್ಲಿ ಐಡಿಯಾನೇ ಸಿಗ್ತಾ ಇಲ್ಲ. ದುಡ್ಡಿದ್ರೆ ಏನು ಬೇಕಾದ್ರೆ ಸಿಗುತ್ತೆ ಅನ್ನೋದಾದ್ರೆ ದರ್ಶನಿಗೆ ಯಾಕೆ ಸಿಗ್ತಾ ಇಲ್ಲ? ದರ್ಶನ್ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಇವ್ರಿಗೆ ಯಾಕೆ ಸಿಗ್ತಾ ಇದೆ? ಹಂಗಂದ್ಕೊಂಡು ನಾನು ದರ್ಶನ್ ಅವ್ರಿಗೆ ಸಿಗಬೇಕು ಅನ್ನೋದು ನನ್ನ ವಾದ ಅಲ್ಲ. ಅಂದರೆ ಏನಾಗ್ತಾ ಇದೆ ಅಲ್ಲ ಅನ್ನೋದ್ರ ಬಗ್ಗೆ ಐಡಿಯಾನೇ ಸಿಗ್ತಾ ಇಲ್ಲ. ನಿಮಗೆ ನೆನಪು ಇರಲಿ, ಮಾಧ್ಯಮದವರು ಅಲ್ಲಿಗೆ ಹೋದರೆ ವರದಿ ಮಾಡೋಕ್ಕೆ ನಾವು ರೆಕಾರ್ಡ್ ಮಾಡ್ಕೊಂಡು ಬರಬೇಕು. ಅಲ್ಲಿಂದ ಏನೂ ನಿಮಗೆ ಲೈವ್ ಕೊಡೋಕ್ಕಾಗಲ್ಲ, ಫೋನು ಕೊಡೋಕ್ಕಾಗಲ್ಲ. ಯಾಕಂದರೆ ನೆಟ್ವರ್ಕೇ ಸಿಗಲ್ಲ ಅಲ್ಲಿ. ಪರಪ್ಪನ ಅಗ್ರಹಾರ ಸುತ್ತಮುತ್ತ ಜಾಮರ್ ಹಾಕಿರ್ತಾರೆ. ಹಾಗಾದರೆ ಒಳಗಿರುವ ಖೈದಿಗಳಿಗೆ ಫೋನ್ ಸಿಗತ್ತೆ,
ಫೋನಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂದರೆ ವೈಫೈ ಭಾಗ್ಯವನ್ನು ಕರುಣಿಸ್ತಾ ಇರೋರು ಯಾರು? ಫೋನ್ ಕೊಡ್ತಾ ಇರೋರು ಯಾರು? ವಾರ ವಾರ ನಾವು ತಿಂಡಿ ತಿನಿಸು ಕೊಡ್ತೀವಿ, ಈ ಕೈದಿಗಳನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತ ನೆಂಟರಿಸ್ಟ್ರು ಬರ್ತಾರಲ್ಲ, ಬ್ಯಾಗಿಗೆ ಬುಟ್ಟಿಯಲ್ಲಿ ಊಟ ಗೀಟ ಮಾಡ್ಕೊಂಡು ಮುದ್ದೆ ಅನ್ನ ಸಾರು ಚಿಕನ್ನು ಅಂತ, ಅದರೊಳಗೆ ಫೋನ್ ಹಿಡ್ಕೊ ಬರ್ತಾ ಇದ್ದಾರೆ. ಸಿನಿಮಾಗಳಲ್ಲಿ ನೋಡಿರ್ತೀವಿ ನೋಡಿ, ಜೈಲಿನ ಒಳಗೆ ಈ ಮೊಬೈಲ್ ಸಾಕ್ಸೋಕೆ ಏನಾದರೂ ಪ್ಲಾನ್ ಮಾಡ್ತಾರಲ್ಲ, ಹಂಗೇನಾದರೂ ಆಗ್ತಾ ಇದೆಯಾ? ಅಥವಾ ಎಲ್ಲವೂ ಕೂಡ ಅಧಿಕಾರಿಗಳ ಕಣ್ಣೆದ್ರಲ್ಲೇ, ಪೊಲೀಸರ ಕಣ್ಣೆದ್ರಲ್ಲೇ ಖುಲ್ಲ ಆಗ್ತಾ ಇದೆಯಾ? ಇದು ಕೇವಲ ಮಾಧ್ಯಮದಲ್ಲಿ ಪ್ರಸ್ತಾಪ ಆದಾಗ ಮಾತ್ರ ADGP ತುಂಬ ಗರಂ ಆಗಿದ್ದಾರೆ, ಕೂಡಲೇ ಆ್ಯಕ್ಷನ್ ಆಗುತ್ತೆ, ಸಸ್ಪೆಂಡ್ ಆಗಿದೆ, ಡಿಸ್ಮಿಸ್ ಮಾಡಿ ನೋಡೋಣ ತಾಕತ್ತಿದ್ರೆ. ಸಸ್ಪೆಂಡ್ ಅಂದರೆ ಏನು? 2 ತಿಂಗಳು ಬೇರೆ ಕಡೆ ಕಳಿಸೋದು, ಅವರಿಗೆ ಬೇರೆ ಕಡೆ ಅಲರ್ಟ್ ಮಾಡೋದು, ಇಷ್ಟೇ ಥರ. ನಾವು ದಡ್ರ ನಾವುಗಳು. ಡಿಸ್ಮಿಸ್ ಮಾಡಿ ನೋಡೋಣ. ಹಾಗಾದರೆ ಒಬ್ರನ್ನಾದರೂ ಮಾಡಿದ್ದೀರಾ ಇಲ್ಲಿ ತನಕ? ಈಗೇನು 17 ಮಂದಿ ಸಸ್ಪೆಂಡ್ ಅಂತ ಇದ್ದೀವಿ, ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ನಮ್ಮನ್ನು ಯಾಮಾರ್ಸಕ್ಕ ಸಸ್ಪೆಂಡ್ ಅಂತ ನೀವು ಆ್ಯಕ್ಷನ್ ತಗೊಳ್ತಾ ಇರೋದು ಏನ್ರಿ ಆಗ್ತಾ ಇದೆ? ಒಬ್ಬ ರೇಪಿಸ್ಟು 20ಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ವಿಕೃತವಾಗಿ ಅವ್ರ ಮೇಲೆ ಅತ್ಯಾಚಾರ ಎಸಗಿ ಅವರ ಒಳ ಉಡುಪುಗಳನ್ನು ಬಿಡದಂಗೆ ಬ್ಯಾಗಿಗೆ ತುಂಬಿಕೊಂಡು ಓಡೋಗಿದ್ನಲ್ಲ ಕಾಮುಕ ಅತ್ಯಾಚಾರಿ ಉಮೇಶ್ ರೆಡ್ಡಿ, ಅವನು ಜೈಲೊಳಗೆ ಹೆಂಗಿದ್ದಾನೆ ಅಂದರೆ ಅವನಿಗೆ ಯಾವುದೇ ರೀತಿಯ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ, ಆರಾಮಾಗಿದ್ದಾನೆ. ಜೀವಾವಧಿ ಶಿಕ್ಷೆಯನ್ನು ಅನೌನ್ಸ್ ಮಾಡಿದ್ರು, ಕಠಿಣ ಶಿಕ್ಷೆ ಅನೌನ್ಸ್ ಆಗಿತ್ತು, ವಾಪಸ್ ಕೋರ್ಟಿಗೆ ಹೋದ, ಅದಾದ್ಮೇಲೆ ಆಗ್ತಾ ಇದ್ದಂಗೆ ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆ ಆಯಿತು, 30 ವರ್ಷ ಜೈಲಲ್ಲೇ ಸಾಯಿ ನೀನು ಅಂತ ಕೊನೆಗೆ ಇನ್ನೊಂದು ತೀರ್ಪು ಬಂತು. ಸರಿ ಅಂದ್ಕೊಂಡು ಅವನು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಇಲ್ಲಿ ಮನ ಪರಿವರ್ತನೆ ಎಲ್ಲಿ ಬಂತು ಹಾಗಾದರೆ? ಬೇಕಾಬಿಟ್ಟು ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇವನೊಬ್ಬ ಟೆರರಿಸ್ಟು, ಕೂದಲು ಉದ್ದ ಏನು ಬಿಡ್ಕೊಂಡಿದ್ದಾನೆ, ಹುಡುಗಿ ಅನ್ಕೋಬೇಡಿ ನೀವು, ಹುಡುಗನೇ ಅವನು, ಟೆರರಿಸ್ಟ್ ಅವನೊಬ್ಬ. ಅವನು ಫ್ಯಾಮಿಲಿ ಜೊತೆಗೆ ಆರಾಮಾಗಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾನೆ. ಅಂದರೆ ಒಬ್ಬ ಟೆರರಿಸ್ಟ್ ಹತ್ರ ದುಡ್ಡಿದ್ರೆ ಸಾಕು, ಅವನಿಗೆ ನೀವು ಒಂದು ಅಮ್ಯೂಸ್ಮೆಂಟ್ ಪಾರ್ಕನ್ನು, ಒಂದು ಮಾಲನ್ನು, ಶಾಪಿಂಗ್ ಏರಿಯಾವನ್ನು ತೆರೆದು ಕೊಡ್ತೀರಿ. ಇದು ಜೈಲಿನ ಪರಿಸ್ಥಿತಿ. ಇದಕ್ಕೆ ಕಳ್ಳರು ಕಾಕರು ನಾನೀಗ ಕಳ್ತನ ಮಾಡಿಬಿಟ್ರೆ ಜೈಲಿಗೆ ಹಾಕ್ತಾರೆ ಅಂತ ಭಯ ಪಡಬೇಕಾ? ಇಂಥ ಆತಿಥ್ಯ ನೋಡಿದ್ರೆ ಎಂಥವರು ಕೂಡ ದುಡ್ಡಿದ್ರೆ ಬಿಡು, ಅಲ್ಲೂ ಕೂಡ ರಾಜಂತರ ಇರ್ತೀನಿ ಅಂತ ಬದಲಾಗ್ತಾರೆ. ಮನ ಪರಿವರ್ತನಾ ಕೇಂದ್ರದ ಅರ್ಥ ಏನ್ರಿ? ಜೈಲಿನ ಕಾನ್ಸೆಪ್ಟ್ ಏನು? ದಯವಿಟ್ಟು ಅಧಿಕಾರಿಗಳು ಓದ್ಕೋಬೇಕು ನೀವು. ಈಗ ಪೊಲೀಸ್ ಅಧಿಕಾರಿಗಳಿಗೆ ಓದ್ಕೊಳ್ಳಿ ಅಂತ ಹೇಳೋ ಹಣೆ ಬರ ನಮ್ದು. ಹೊಲ್ಸಿನ ಮೇಲೆ ಹಣ ಬಿದ್ದಿದ್ರು ತಗೊಳ್ಳೋ ಜಾಯಮಾನ ನಿಮ್ದು ಅಂದ್ರೆ ನಾವು ಏನು ಬುದ್ಧಿ ಹೇಳಿ ಏನು ಪ್ರಯೋಜನ? ತಗೊಳ್ಳಿ ಅತ್ಲ ಎಷ್ಟು ಅಂತ ಹೇಳೋಣ. ವಾರ ಆಗಂಗಿಲ್ಲ 2-3 ಕೇಸ್ ಇಂಥದ್ದನ್ನೇ ಹೇಳ್ತಾ ಇರ್ತೀವಿ ನಾವು. 1 ವಾರ ಆಗಂಗಿಲ್ಲ ಇಂಥದ್ದೇ. ರೌಡಿ ನಾಗನ ಜೊತೆಗೆ ದರ್ಶನ್ ಅವರು ಒಂದು ಟೀ ಪಾರ್ಟಿ ಮಾಡುವ ಫೋಟೋ ಎಲ್ಲ ಕಡೆ ವೈರಲ್ ಆಗಿತ್ತು. ಕೈಯಲ್ಲಿ ಒಂದು ಟೀ ಮಗ್ಗಿತ್ತು, ಮತ್ತೊಂದು ಕೈಯಲ್ಲಿ ಸಿಗರೇಟನ್ನು ಇಟ್ಕೊಂಡಿದ್ರು. ವಿಪರೀತ ಸೌಂಡ್ ಮಾಡಿತ್ತು ಈ ಫೋಟೋ. ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ನೆನಪಿರಲಿ, ಅವರ ಬೇಲ್ ರದ್ದಾಗೋಕ್ಕೆ ಪ್ರಮುಖ ಕಾರಣವೇ ಇದು. ಮುಲಾಜಿಲ್ದಂಗೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಜೈಲಧಿಕಾರಿಗಳ ಮೇಲೂ ಆ್ಯಕ್ಷನ್ ಆಗಬೇಕು ಅಂತ ಕೋರ್ಟ್ ಹೇಳ್ತು, ಕ್ಲಾಸ್ ತಗೊಳ್ತು. ಅದ್ರ ಬೆನ್ನಲ್ಲೇ ದರ್ಶನ್ ಅವರಿಗೆ ವಿಪರೀತ ರಿಯಲ್ ಜೈಲು ಅಂದರೆ ಏನು ಅನ್ನೋ ನರ್ಕ ತೋರಿಸ್ಬಿಟ್ರು. ಈಗಲೂ ಅವ್ರು ಅದನ್ನೇ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಆದೇಶ ಕೇವಲ ದರ್ಶನ್ ಅವರಿಗೆ ಮಾತ್ರನಾ? 17 ಜನ ಸಸ್ಪೆಂಡ್ ಆದ್ರಲ್ಲ, ಅದು ಕೇವಲ ದರ್ಶನ್ ವಿಚಾರಕ್ಕೆ ಮಾತ್ರನಾ? ಅಥವಾ ಜೈಲಲ್ಲಿ ಇಂತಹ ಫೆಸಿಲಿಟೀಸ್ ಮತ್ತೆ ಸಿಕ್ಕೂಡ್ದು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳೋದಕ್ಕಾ? ಏನಿದು ಜೈಲಿನ ವ್ಯವಸ್ಥೆ?